ಬೆಂಗಳೂರು ವಾಹನ ಸವಾರರೇ ಗಮನಿಸಿ, ಯಾಕಂದ್ರೆ 3 ತಿಂಗಳ ಕಾಲ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಬಂದ್ ಆಗಿರುತ್ತೆ. ನಿಮಗೆ ಓಡಾಟವನ್ನ ನಡೆಸೋದಕ್ಕೆ ಮುಂದಿನ 3 ತಿಂಗಳು ಸಂಚಾರಕ್ಕೆ ನಿರ್ಬಂಧ. ಬೆಂಗಳೂರು ವಾಹನ ಸವಾರರು ಗಮನಿಸಬೇಕಾದಂತ ವಿಚಾರ ಏನಂತ ಅಂದ್ರೆ ಮುಂದಿನ 3 ತಿಂಗಳ ಕಾಲ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಬಂದ್ ಆಗಿರುತ್ತೆ. ಸಂಚಾರಕ್ಕೆ ನಿರ್ಬಂಧ ಇರುತ್ತೆ. ಮುಂದಿನ 3 ತಿಂಗಳು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ನಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ. ಸುಲ್ತಾನ್ ಪಾಳ್ಯದಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭ ಆಗಿರುವಂತದ್ದು. ಕಾಮಗಾರಿ ಆರಂಭ ಹಿನ್ನೆಲೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ವಾಹನ ಸವಾರರು ಪರ್ಯಾಯ ಮಾರ್ಗ ಬಳಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾರ್ಕೆಟ್ ಫ್ಲೈಓವರ್ನಿಂದ ಚಾಮರಾಜಪೇಟೆ ಸಂಪರ್ಕ ರಸ್ತೆ ಬಂದ್ ಆಗಿದೆ. ವಾಹನ ಸವಾರರಿಗೆ ಕೆಲವು ಸಲಹೆಯನ್ನ ನೀಡಿದಂತಹ ಇಲಾಖೆ, ಸಾಧ್ಯವಾದರೆ ಮೆಟ್ರೋ ಅಥವಾ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ, ಪ್ರಯಾಣದ ಆರಂಭದ ಮೊದಲು ಟ್ರಾಫಿಕ್ ಅಪ್ಡೇಟ್ ಅನ್ನ ಪರಿಶೀಲಿಸಿ, ಹೆಚ್ಚುವರಿ ಸಮಯವನ್ನ ಮೀಸಲಿಡಿ ಎಂದ ಪೊಲೀಸರು. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಬಂದ್ ಆಗಿರೋದ್ರಿಂದ ಅತ್ತ ಸಂಪರ್ಕ ಅತ್ತ ಓಡಾಟವನ್ನು ನಡೆಸುವಂಥ ವೆಹಿಕಲ್ಸ್ ಎಲ್ಲ ಈಗ ಒಂದೇ ರೂಟಲ್ಲಿ ಓಡಾಡಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಆಗುವಂಥದ್ದು ಇದು ರೀತಿಯಾಗಿಲ್ಲ. ವೈಟ್ ಟ್ಯಾಪಿಂಗ್ ಮಾಡ್ತಾ ಇರುವಂಥ ಕಾರಣದಿಂದಾಗಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಸಂಪೂರ್ಣ 3 ತಿಂಗಳು ಬಂದ್ ಆಗಿರುತ್ತೆ ಈ ರಸ್ತೆ. ನೋಡಿ, ಅಲ್ಲಿ ಚಾಮರಾಜಪೇಟೆ, ಬಸವನಗುಡಿ ಇತ್ತ ಎಲ್ಲ ಪ್ರಯಾಣ ಬೆಳೆಸುವಂಥದ್ದು ಪರ್ಯಾಯ ಮಾರ್ಗಗಳು ಅಂತ ನೋಡಿದಾಗ ಕೆಆರ್ ಮಾರ್ಕೆಟ್ ಮೈಸೂರು ರಸ್ತೆಗೆ, ಇನ್ನು ಮೆಜೆಸ್ಟಿಕ್ಕಿಗೆ ತೆರಳುವ ವಾಹನಗಳು ಪರ್ಯಾಯ ರಸ್ತೆ ಮೂಲಕ ಸಂಚರಿಸಬೇಕು. ಕೆಆರ್ ಮಾರ್ಕೆಟ್ ಮೈಸೂರು ರಸ್ತೆಗೆ ಹೋಗಲು ಸರ್ವಿಸ್ ರಸ್ತೆಯನ್ನು ಬಳಸಿ, ಚಾಮರಾಜಪೇಟೆ ಟೌನ್ ಹಾಲ್ಗೆ ಹೋಗಲು ರಸ್ತೆಯನ್ನು ಬಳಸಿ. ಇನ್ನು ಪೀಕ್ ಅವಧಿಯಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಟ್ರಾಫಿಕ್ ದಟ್ಟಣೆ ಸಾಧ್ಯತೆ ಇರುತ್ತದೆ. ಚಾಮರಾಜಪೇಟೆ ಟೌನ್ ಹಾಲ್ಗೆ ಹೋಗಲು ಪರ್ಯಾಯ ಮಾರ್ಗವನ್ನು ಬಳಸಬೇಕಾಗುತ್ತೆ. ನೋಡಿ, ಮೆಜೆಸ್ಟಿಕ್ಕಿಗೆ ತೆರಳೋದಕ್ಕೆ ಅಂದರೆ ಹೆಚ್ಚಾಗಿ ಜನ ಓಡಾಟವನ್ನು ನಡೆಸುವಂಥ ಪ್ರದೇಶ ಈ ಕೆಆರ್ ಮಾರ್ಕೆಟ್ ಫ್ಲೈಓವರ್ ರಸ್ತೆ ಅಂತ ಅಂದರೆ. ಹಾಗಾಗಿ ಆದಷ್ಟು ಏನು ಸಾರ್ವಜನಿಕ ವಾಹನ ಅಂದರೆ ಸರ್ಕಾರಿ ವಾಹನಗಳನ್ನು ಬಳಸುವಂಥದ್ದು, ಇಲ್ಲ ಮೆಟ್ರೋವನ್ನು ಬಳಕೆ ಮಾಡ್ಕೋಬೇಕು. ಮೆಟ್ರೋ ಸಾಧ್ಯ ಆಗಿಲ್ವಪ್ಪ ಅಂತ ಅಂದಾಗ ಸಾರ್ವಜನಿಕ ವಾಹನಗಳನ್ನು ಬಳಸುವಂಥದ್ದು ಕೂಡ ಸೂಕ್ತ. ಯಾಕಂದರೆ ಹೆಚ್ಚಾಗಿ ಈಗ ಅವ್ರವ್ರ ವೆಹಿಕಲ್ ತೊಗೊಂಡು ಇಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದರೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿ ಆಗುವಂಥದ್ದು. ಇನ್ನು ಟ್ರಾಫಿಕ್ ಯಾವ ರೀತಿಯಾಗಿದೆ ಅನ್ನೋದನ್ನ ಆನ್ಲೈನಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಪರಿಶೀಲಿಸಿ ನಂತರ ಅತ್ತ ಓಡಾಟ ಬಳಸುವಂಥದ್ದು. ಪರ್ಯಾಯ ಮಾರ್ಗವನ್ನು ಹುಡ್ಕೊಳ್ಬೇಕಲ್ವಾ. ಈಗ ಆ ರಸ್ತೆ 3 ತಿಂಗಳವರೆಗೂ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ ಅಂತ ಅಂದಾಗ, ಬೇರೆ ಮಾರ್ಗದಲ್ಲಿ ಸಂಚಾರ ಅಂತ ಅಂದಾಗ ಆಲ್ಮೋಸ್ಟ್ ಎಲ್ಲ ವಾಹನಗಳು ಅಲ್ಲೇ ಸಂಚಾರವನ್ನು ನಡೆಸೋದ್ರಿಂದ ಸಮಸ್ಯೆ ಆಗುತ್ತೆ. ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಆಗುತ್ತೆ. ಪೀಕ್ ಅವಧಿ ಅಂತ ಅಂದರೆ ಯಾವ ಸಂದರ್ಭ? ಈಗ ಮಾರ್ನಿಂಗ್ ಎಲ್ಲರೂ ಕೂಡ ಆಫೀಸ್ಗೆ ತೆರಳ್ತಾ ಇರ್ತಾರೆ, ಕಚೇರಿಗೆ ತೆರಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಇನ್ನು ಈವ್ನಿಂಗ್ಸ್ ಟೈಮು ಎಲ್ಲರೂ ಕೂಡ ಕಚೇರಿಯಿಂದ, ಇನ್ನು ಶಾಲಾ ಕಾಲೇಜು ಅಲ್ಲಿಂದ ತೆರಳ್ತಾ ಇರುವಂಥದ್ದು, ಕಚೇರಿಯಿಂದ ಹೋಗ್ತಾ ಇರುವಂಥದ್ದು, ಆಫೀಸಿಗೆ ಬಿಟ್ಕೊಂಡು ಆ ಸಂದರ್ಭದಲ್ಲೂ ಕೂಡ ಹೋಗುವಂಥದ್ದು. ಹೀಗೆ ಆ ಟೈಮಲ್ಲೂ ಕೂಡ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ. ನೋಡಿ, ಸಾಯಂಕಾಲ ಏನಿಲ್ಲ ಅಂದರೂ ಒಂದು 6 ಗಂಟೆಯಿಂದ ರಾತ್ರಿ ಒಂದು 8 ಗಂಟೆವರೆಗೂ ಕೂಡ ಹೆಚ್ಚಿನ ಟ್ರಾಫಿಕ್ ಇಲ್ಲಿ ಇದ್ದೇ ಇರುತ್ತೆ. ಯಾವ ಏರಿಯಾ ಅಂತ ಅಂದರೆ, ಯಾಕಂದರೆ ಅಂಥ ಸಂದರ್ಭದಲ್ಲಿ ಅಲ್ವಾ ಮನೆಗೆ ಎಲ್ಲರೂ ಕೂಡ ತೆರಳುವಂಥದ್ದು. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಪೀಕ್ ಅವಧಿಯಲ್ಲಿ ಸ್ವಲ್ಪ ಜಾಗೃತವಾಗಿರಬೇಕು. ಇನ್ನು ಮಧ್ಯಾಹ್ನದ ಟೈಮ್ ಅಂತ ಅಂದಾಗ ಹೆಚ್ಚಾಗಿ ವಾಹನ ಓಡಾಟ ಇರೋದಿಲ್ಲ, ಹೋಗ್ಬೋದು ಅನ್ನುವಂಥ ಸಿಚುವೇಶನ್. ಇನ್ನು ಸಂಡೇ, ಸ್ಯಾಟರ್ಡೆ ಅಂತ ಬಂದರೆ, ಫ್ರೈಡೇ ಅಂತ ಬಂದರೆ, ಸ್ಯಾಟರ್ಡೆ ಅಂತ ಬಂದರೆ, ಸಂಡೇ ಅಂತ ವೀಕೆಂಡ್ಸ್ಗಳಲ್ಲೂ ಕೂಡ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಆಗುವಂಥದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ಗಮನವನ್ನು ವಹಿಸ್ಕೊಂಡು